ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ಗೆ ಸ್ವಾಗತ. ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಜಸ್ಟ್ 3 ವಾರ ಬಾಕಿ ಇದೆ. ಈ 3 ವಾರ ಮುಗಿತಾ ಇದ್ದಂತೆ ಎಲ್ಲರೂ ಮನೆಗೆ ಹೋಗ್ತಾರೆ. ಬಿಗ್ ಬಾಸ್ ಸೀಸನ್ 11ಕ್ಕೆ ಅದ್ಧೂರಿ ತೆರೆ ಬೀಳುತ್ತೆ. ಸೀಸನ್ 12ರಲ್ಲಿ ಯಾರು ಹೋಸ್ಟ್ ಆಗಿ ಬರ್ತಾರೋ ಗೊತ್ತಿಲ್ಲ, ಸುದೀಪ್ ಜಾಗದಲ್ಲಿ ಯಾರಿರ್ತಾರೋ ಅದು ಗೊತ್ತಿಲ್ಲ. ಇದನ್ನೆಲ್ಲ ನೋಡಬೇಕು ಅಂದರೆ 1 ವರ್ಷ ಕಾಯಬೇಕು. ಸದ್ಯಕ್ಕೆ ಬಿಗ್ ಬಾಸ್ ಪ್ರಸಾರ ಆಗೋದು ಜಸ್ಟ್ 3 ವಾರ. 3 ವಾರ ಅಂದರೆ ಕೇವಲ 21 ದಿನ ಮಾತ್ರ. ಕರೆಕ್ಟಾಗಿ ಇವತ್ತಿಗೆ 20 ದಿನಕ್ಕೆ ಫೈನಲ್ ನಡೀತಾ ಇರುತ್ತೆ. ಯಾರು ಕಪ್ ಗೆಲ್ಲೋದು ಅನ್ನೋದು ಬಹುತೇಕ ಫಿಕ್ಸ್ ಆಗಿರುತ್ತೆ. ಹೀಗಾಗಿಯೇ ಈಗ ಆಟದ ವೈಖರಿ ಬದಲಾಗಿದೆ. ಇಷ್ಟು ದಿನ ಸೇವ್ ಆಗಬೇಕು, ಈ ವಾರ ಬಚಾವಾಗಬೇಕು ಅಂತ ನೋಡ್ತಾ ಇದ್ದವರೆಲ್ಲ ಈಗ ಫೈನಲ್ಗೆ ಹೋಗಬೇಕು, ಫೈನಲ್ನಲ್ಲಿ ಟ್ರೋಫಿ ಗೆಲ್ಲಬೇಕು ಅನ್ನೋ ಸರ್ಕಸ್ ಶುರು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಸುದೀಪ್ ಕೂಡ 4-5 ಬಾರಿ ಒತ್ತಿ ಹೇಳಿ ಹೋಗಿರೋದು. ಇನ್ನಿರೋದು 3 ವಾರ. 100 ದಿನ ಆದಮೇಲೆ ಒಂದಿಷ್ಟು ಜನ ಎಚ್ಚೆತ್ತಿದ್ದಾರೆ. ಅದು ಕೂಡ ಮನೆಯವರು ಬಂದು ಹೇಳಿ ಹೋದ ಮೇಲೆ. ದುರಂತ ಅಂದರೆ ಮನೆಯವರು ಹೇಳಿ ಹೋದ ಮೇಲೂ ಅದನ್ನೆಲ್ಲ ಕಿವಿ ಮೇಲೆ ಹಾಕ್ಕೊಂಡಿರಲಿಲ್ಲ. ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಮೇಲಿಂದ ಮೇಲೆ ವಿಡಿಯೋ ಪ್ಲೇ ಮಾಡೋದ್ರಿಂದಲೇ ಎಲ್ರಿಗೂ ಒಂದು ಅರ್ಥ ಆಗಿದ್ದು, ನಮ್ಮ ಮನೆಯವರ ದೃಷ್ಟಿಯಲ್ಲಿ ನಾವು ಹೇಗಿದ್ದೇವೆ ಅನ್ನೋದು. ವಿಪರ್ಯಾಸ ಅಂದರೆ ಗೌತಮಿ ಸ್ನೇಹವನ್ನು ಬ್ರೇಕ್ ಮಾಡ್ಕೋತೀನಿ ಅಂತ ತಂಗಿಗೆ ಪ್ರಾಮಿಸ್ ಮಾಡಿದ್ದ ಮಂಜು ಗೌತಮಿ ಮುಂದೆ ಪ್ರಾಮಿಸ್ಸೇ ಮಾಡಿಲ್ಲ ಅಂದರು. ಜಸ್ಟ್ ಕೈ ಇಟ್ಟಿದ್ದು ಅಂದರು. ಮನೆಯಲ್ಲೇ ಕೂತ್ಕೊಂಡು ಟಿವಿ ನೋಡಿ ಆ ತಂಗಿಗೆ ಏನು ಅನ್ಸಿರ್ಬೇಡ ಹೇಳಿ, ತಂಗಿಗಿಂತ ಗೌತಮಿ ಸ್ನೇಹ ಮುಖ್ಯವಾಯ್ತಾ ಅಂತ ಅನ್ಸಿರಲ್ವಾ? ಇದೆಲ್ಲವನ್ನ ಜನ ನೋಡ್ತಿರ್ತಾರೆ. ಹೀಗಾಗಿಯೇ ಫೈನಲಿಸ್ಟ್ಗಳ ಪಟ್ಟಿಯಲ್ಲಿ ಬಹುದೊಡ್ಡ ಬದಲಾವಣೆ ಆಗಿರೋದು. ಮಂಜು ಒಬ್ಬರೇ ತಪ್ಪು ಮಾಡಿದ್ರು ಅಂತ ಹೇಳ್ತಿಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಇಂಥ 100 ತಪ್ಪುಗಳನ್ನ ಎಲ್ಲರೂ ಮಾಡಿದ್ದಾರೆ. ಆತ್ಮಿಕರೇ, ಬಿಗ್ ಬಾಸ್ ಮುಗಿಯೋದಕ್ಕೆ ಬರ್ತಿದ್ದಂತೆ ಫೈನಲಿಸ್ಟ್ಗಳ ಪಟ್ಟಿ ರೆಡಿಯಾಗಿದೆ. ನೀವು ಪ್ರತಿ ಬಾರಿ ಬಿಗ್ ಬಾಸ್ ನೋಡಿ ಜನ ಅಂದ್ಕೊಳ್ಳೋದೇ ಒಂದು, ಕೊನೆಯಲ್ಲಿ ಗೆಲ್ಲೋದೇ ಒಂದು. ಹೀಗಾಗಿಯೇ ಈ ಬಾರಿ ಕೂಡ ಜನ ಅಂದ್ಕೊಂಡವರು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಈ ಬಾರಿಯ ಫೈನಲಿಸ್ಟ್ಗಳ ಪಟ್ಟಿ ನೋಡಿದ್ಮೇಲೆ ನಮಗೂ ಹಾಗೆ ಅನ್ನಿಸ್ತಿದೆ. ಬಿಗ್ ಬಾಸ್ ಮುಗಿಯೋದಕ್ಕೆ ಜಸ್ಟ್ 3 ವಾರ ಬಾಕಿ ಇರೋದ್ರಿಂದ ಫೈನಲಿಸ್ಟ್ಗಳ ಪಟ್ಟಿ ರೆಡಿ ಮಾಡಿದ್ದಾರೆ. ಹಾಗಾದ್ರೆ ಆ ಫೈನಲಿಸ್ಟ್ಗಳ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ, ಯಾರು ಟಾಪ್ 5ಗೆ ಹೋಗ್ತಾರೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಅಂದ್ರೇನೆ ಹಾಗೆ, ಜನ ವೋಟ್ ಹಾಕಿ ಗೆಲ್ಸೋದು ಅಂತಾರೆ. ಆದರೆ ಜನ ಅಂದ್ಕೊಂಡವರು ಒಂದು ಬಾರಿಯೂ ಗೆದ್ದ ಇತಿಹಾಸ ಇಲ್ಲ. ಜನ ಅಂದ್ಕೊಂಡಂಗೆ ಇದುವರೆಗೂ ಯಾರೂ ಕಪ್ ಹಿಡಿದಿಲ್ಲ. ಈ ಬಾರಿ ಕೂಡ ಅದೇನಾಗುತ್ತೆ ಅನ್ನೋದನ್ನ ಈಗಲೇ ಹೇಳೋದಿಕ್ಕಾಗಲ್ಲ. ಆದರೆ ಟಾಪ್ 5 ಪಟ್ಟಿ ನೋಡಿದ್ಮೇಲಂತೂ ಏನೋ ಒಂದು ದೊಡ್ಡ ಸೂಚನೆಯೇ ಸಿಕ್ಕಿದೆ. ಈ ಬಾರಿ ಇವರೇ ಗೆಲ್ಲೋದು ಅನ್ನೋ ಒಂದಿಷ್ಟು ಸುಳಿವು ಸಿಕ್ಕಂತಾಗಿದೆ. ಆತ್ಮಿಕರೇ, ಸದ್ಯ ಬಿಗ್ ಬಾಸ್ನಲ್ಲಿ 9 ಜನರಿದ್ದಾರೆ. ಈ 9 ಜನರಲ್ಲಿ 5 ಮಾತ್ರ ಕೊನೆ ವಾರದವರೆಗೆ ಇರೋದು. ಇನ್ನುಳಿದ 4 ಮನೆ ಹೋಗೋದು ಕನ್ಫರ್ಮ್. ಹೀಗಾಗಿ ಟಾಪ್ 5 ಸೆಲೆಕ್ಷನ್ ದೊಡ್ಡ ಇಂಟ್ರೆಸ್ಟಿಂಗ್. ಬಿಗ್ ಬಾಸ್ ಮನೆಯಲ್ಲಿ ಈಗ ಇರೋದು ಚೈತ್ರ, ಮೋಕ್ಷಿತಾ, ಗೌತಮಿ, ಧನ್ರಾಜ್, ಹನುಮಂತ, ಮಂಜು, ಭವ್ಯ, ತ್ರಿವಿಕ್ರಮ್ ಮತ್ತು ರಜತ್. ಈ 9 ಜನರಲ್ಲಿ ಹೊರ ಹೋಗೋ 4 ಕಂಟೆಸ್ಟೆಂಟ್ಗಳು ಅಂದ್ರೆ ಅದು ಚೈತ್ರ, ಗೌತಮಿ, ಮೋಕ್ಷಿತಾ. ಈ 3 ಪಕ್ಕ ಕನ್ಫರ್ಮ್ ಆಗಿದ್ದಾರೆ. ಆದ್ರೆ ಇನ್ನೊಬ್ಬರ ಹೆಸರಲ್ಲಿ ತುಂಬಾ ಕುತೂಹಲ ಇದೆ. ಅದು ಧನ್ರಾಜ್ ಮತ್ತು ಮಂಜು ವಿಷಯದಲ್ಲಿ. ಎಲ್ಲರೂ ಅಂದ್ಕೊಂಡಿರಬಹುದು ಮಂಜು ಟಾಪ್ 5ನಲ್ಲಿ ಇದ್ದೇ ಇರ್ತಾರೆ ಅಂತ. ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಮಂಜು ಆಟದ ವೈಖರಿ ಬದಲಾಗಿದೆ. ಮಂಜುಗೆ ಮೊದಲಿದ್ದಷ್ಟು ಕ್ರೇಜ್ ಈಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮಂಜು ಕಳೆದು ಹೋಗಿ ಬಹಳ ವಾರ ಆಗೋಯ್ತು. ಈ 3 ವಾರದಲ್ಲಿ ಏನೋ ದಬಾಕಿದ್ದೀನಿ ಅಂದ್ರೆ ಅದು ಆಗದೇ ಇರೋ ಮಾತು. ಹೀಗಾಗಿ ಮಂಜು ಟಾಪ್ 5ನಲ್ಲಿ ಇರ್ತಾರೆ ಅನ್ನೋದೇ ಡೌಟ್. ಆತ್ಮೀಯರೇ, ತುಂಬಾ ಜನರಿಗೆ ಭವ್ಯರನ್ನ ಕಂಡ್ರೆ ಆಗಲ್ಲ ಅನ್ನೋದು ಗೊತ್ತು. ಭವ್ಯ ಮೊದಲು ಹೊರ ಹೋಗಬೇಕು ಅಂತ ಕಮೆಂಟ್ ಮಾಡೋರೇ ಜಾಸ್ತಿ. ಆದರೆ ಅಷ್ಟು ಈಸಿಯಾಗಿ ಭವ್ಯರನ್ನ ಹೊರ ಕಳಿಸಲ್ಲ. ಯಾಕಂದ್ರೆ ಟಾಪ್ 5ನಲ್ಲಿ 5 ಇರ್ತಾರೆ. ಹೀಗಾಗಿ ಒಬ್ಬರಾದ್ರೂ ಹೆಣ್ಮಕ್ಳನ್ನ ಇಟ್ಕೊಳ್ತಾರೆ. ಸದ್ಯಕ್ಕೆ ಬಿಗ್ ಬಾಸ್ ನಲ್ಲಿರೋದು 4 ಹೆಣ್ಮಕ್ಳು, ಭವ್ಯ, ಮೋಕ್ಷಿತಾ, ಚೈತ್ರ ಮತ್ತು ಗೌತಮಿ. ಈ 4ರಲ್ಲಿ ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಂತ ಕಾಣಿಸೋದೇ ಭವ್ಯ. ಹುಡುಗರಿಗೆ ಇನ್ನು 2 ಬಾರಿ ಕ್ಯಾಪ್ಟನ್ ಆಗೋದಕ್ಕೆ ಆಗ್ಲಿಲ್ಲ. ಆದರೆ ಭವ್ಯ 3 ಬಾರಿ ಆದ್ರು. ಅದರಲ್ಲೂ ಮೋಕ್ಷಿತಾ ಹಾಗೂ ಚೈತ್ರ ಇನ್ನೂ 1 ಬಾರಿಯೂ ಕ್ಯಾಪ್ಟನ್ ಆಗಿಲ್ಲ. ಅಂತಹದ್ರಲ್ಲಿ ಭವ್ಯರನ್ನ ಹೇಗೆ ವೀಕ್ ಕಂಟೆಸ್ಟೆಂಟ್ ಅಂತ ಹೇಳೋದಿಕ್ಕಾಗುತ್ತೆ ಹೇಳಿ? ಇರೋ 4 ಹುಡುಗಿರಲ್ಲಿ ಕಂಪೇರ್ ಮಾಡಿದ್ರೆ ಭವ್ಯ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಹೀಗಾಗಿ ಭವ್ಯರನ್ನ ಟಾಪ್ 5ಗೆ ಕಳಿಸೋದ್ರಲ್ಲಿ ಅನುಮಾನ ಇಲ್ಲ. ಇನ್ನು ಹನುಮಂತು ಬಗ್ಗೆ ಮಾತನಾಡೋದೇ ಬೇಡ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತ ವಿನ್ನರ್ ಅನ್ನೋ ಕ್ಯಾಂಪೇನ್ ಶುರುವಾಗಿದೆ. ಹೀಗಾಗಿ ಟಾಪ್ 5ನಲ್ಲಿ ಪಕ್ಕಾ ಇದ್ದೇ ಇರ್ತಾರೆ. ಇನ್ನು ತ್ರಿವಿಕ್ರಮ್ ಕೂಡ ಟಫೆಸ್ಟ್ ಕಂಟೆಸ್ಟೆಂಟ್. ಕಪ್ ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಟಾಪ್ 5ಗೆ ಅಂತೂ ಹೋಗ್ತಾರೆ. ಇನ್ನು ರಜತ್, ಇವರ ಬಗ್ಗೆ ಮಾತಾಡಂಗಿಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದ ರಜತ್ ಇಡೀ ಬಿಗ್ ಬಾಸ್ ಮನೆಯನ್ನ ನಡುಗಿಸಿದ ಆಟಗಾರ. ಇವತ್ತು ಮಂಜು ಎಲ್ಲ ಸೈಲೆಂಟ್ ಆದ್ರು ಅಂದ್ರೆ ಅದಕ್ಕೆ ಕಾರಣನೇ ರಜತ್. ಅದೇನ್ ಎನರ್ಜಿ, ಅದೇನ್ ವಾಕ್ ಚಾತುರ್ಯ, ನಿಜಕ್ಕೂ ವಾವ್ ಅನ್ನೋ ಆಟಗಾರ. ಬಿಗ್ ಬಾಸ್ ಮನೆಗೆ ಮಾಡಿಸಿದ ವ್ಯಕ್ತಿ.
ಕೆಲವರು ಅಂದ್ಕೋಬಹುದು ಎಲ್ಲದಕ್ಕೂ ನಾನೇ ನಂದೇ ಅಂತಾರೆ ಅಂತ. ಹೌದು, ಎದುರಾಳಿಗಳ ಮುಂದೆ ಹಾಗೆ ಇರಬೇಕು ಅಲ್ವಾ. ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲ ಅತ್ತೆ ಮಾವನ ಮಕ್ಕಳಲ್ವಲ್ಲ, ಎಲ್ಲರೂ ಕಪ್ಪು ಗೆಲ್ಲೋದಿಕ್ಕೆ ಅಂತಾನೆ ಬಂದವರು. ಅಷ್ಟು ಜನರ ಎದುರಲ್ಲಿ ನಾನೇನ್ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಾಗಲೇ ಅಲ್ವಾ ನನ್ನ ತಾಕತ್ತು ಗೊತ್ತಾಗೋದು. ಹೀಗಾಗಿಯೇ ರಜತ್ ನಾನು ಅಂತಿರೋದು. ಹೀಗಾಗಿ ರಜತ್ ಕಪ್ಪು ಹೊಡೆದ್ರೂ ಡೌಟ್ ಇಲ್ಲ. ಆತ್ಮೀಯರೇ, ಇನ್ನು ಧನ್ರಾಜ್ ಬಗ್ಗೆ ತುಂಬಾ ಕನ್ಫ್ಯೂಸ್ ಕಾಡ್ತಾ ಇದೆ. ಮಂಜು ಹಾಗೂ ಧನ್ರಾಜ್ ಮಧ್ಯೆ ಟಫ್ ಫೈಟ್ ಇದೆ. ಯಾರು ಒಳ ಹೋಗ್ತಾರೆ ಯಾರು ಹೊರ ಹೋಗ್ತಾರೆ ಅಂತ ಹೇಳೋದಿಕ್ಕಾಗಲ್ಲ. ಇತ್ತೀಚಿನ 2-3 ವಾರದಲ್ಲಿ ಧನ್ರಾಜ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಬರೀ ಹನುಮಂತನ ಜೊತೆ ಕೂತ್ಕೊಂಡು ದೋಸ್ತ ಅನ್ನೋದನ್ನ ಬಿಟ್ಟು ಇಡೀ ಮನೆಯಲ್ಲಿ ಕಾಣಿಸಿಕೊಂಡ್ರೆ ಧನ್ರಾಜ್ ನಿಜಕ್ಕೂ ಕ್ಲಿಕ್ ಆಗ್ತಾರೆ. ಟಾಪ್ 5 ನಲ್ಲಿ ಇರೋದಂತೂ ಪಕ್ಕ. ಒಂದ್ ವೇಳೆ ಕಿಚ್ಚ ಸುದೀಪ್ ಮುಂದೆ ಹೇಳಿದಂತೆ ಮಂಜು ಕಂಬ್ಯಾಕ್ ಮಾಡಿದ್ರೆ ಅವರು ಕೂಡ ಟಾಪ್ 5 ನಲ್ಲಿ ಇರ್ಬೋದು. ಹೀಗಾಗಿ ಯಾರು ತಮ್ಮ ಆಟದ ಶೈಲಿಯನ್ನ ಬದಲಿಸಿಕೊಳ್ತಾರೋ ಅವರಲ್ಲಿ ಒಬ್ಬ ಟಾಪ್ 5ಗೆ ಹೋಗೋದು ಗ್ಯಾರಂಟಿ. ಇಂತಹದೊಂದು ಪಟ್ಟಿ ಹರಿದಾಡ್ತಾ ಇದ್ದು ಇದೆ ಟಾಪ್ 5 ಫೈನಲಿಸ್ಟ್ಗಳ ಪಟ್ಟಿ ಅನ್ನೋ ಸುದ್ದಿ ಜೋರಾಗಿ ಓಡಾಡ್ತಿದೆ. ಬಿಗ್ ಬಾಸ್ ಮೂಲಗಳಿಂದ ಬಂದ ಮಾಹಿತಿ ಅಂತಾನೂ ಹೇಳಲಾಗ್ತಾ ಇದೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಟಾಪ್ 5 ನಲ್ಲಿ ಇರಬೇಕು, ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.